ವೀಕ್ಷಕರ ನಮಸ್ತೆ. ನನಗೆ ಮೊದಲಿಂದಲೂ ಒಂದು ತೀಟೆ ಇದೆ. ಏನು ಅಂತ ಹೇಳಿದ್ರೆ, ಈ ಎಲ್ಲ ಭಾಷೆಗಳಲ್ಲಿ ಈ ಟಿವಿ ಚಾನೆಲ್‌ಗಳಲ್ಲಿ ಡಿಬೇಟ್‌ಗಳು ಏನು ನಡೀತವೆ, ಅದನ್ನು ನಾನು ಹೆಚ್ಚಾಗಿ ಫಾಲೋ ಮಾಡ್ತೇನೆ. ಏನಕ್ಕೆ ಅಂತ ಹೇಳಿದ್ರೆ, ಅದರಿಂದ ಒಂದಷ್ಟು ಈ ಕರೆಂಟ್ ಅಫೇರ್ಸ್‌ಗಳ ಬಗ್ಗೆ ಒಂದಷ್ಟು ಮಾಹಿತಿ ಸಿಗ್ತದೆ. ನನ್ನನ್ನು ನಾನು ಅಪ್ಡೇಟ್ ಮಾಡ್ಕೊಳ್ಬೇಕು. ಈ ಉದ್ದೇಶಕ್ಕಾಗಿ ನಾನು ಈ ಟಿವಿ ಡಿಬೇಟ್‌ಗಳನ್ನ ನೋಡುವಂಥದ್ದು. ಎಸ್ಪೆಷಲಿ ಪೊಲಿಟಿಕಲ್ ಇಶ್ಯೂಸ್ ಬಗ್ಗೆ. ನನಗೆ ಅದರಲ್ಲಿ ಒಂದಷ್ಟು ಆಸಕ್ತಿ ಜಾಸ್ತಿ. ನಾನು ನೋಡಿ ನಿನ್ನೆ ಮೊನ್ನೆವರೆಗೂ ಅಥವಾ ಇತ್ತೀಚಿನವರೆಗೂ ಈ ಸೌಜನ್ಯ ಪರ ಹೋರಾಟಗಾರರ ವಿಚಾರದಲ್ಲಿ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾಕೆಂತ ಹೇಳಿದ್ರೆ, ಒಂದು ನಾಯಕರ ಮುಂದಾಳತ್ವದಲ್ಲಿ ಒಂದಷ್ಟು ಹೋರಾಟಗಳು ನಡೀತಾ ಇತ್ತು. ಅದರ ಪಾಡಿಗೆ ಆಗ್ತಾ ಇತ್ತು. ಮೇಲಾಗಿ ನನ್ನ ಹತ್ರ ಯಾವುದೇ ರೀತಿಯ ಅದಕ್ಕೆ ಸಪೋರ್ಟಿಂಗ್ ಮಾತಾಡ್ಲಿಕ್ಕಾಗಲಿ, ಪೋಸ್ಟ್ ಮಾಡಲಿಕ್ಕಾಗಲಿ, ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು ಮೆಟೀರಿಯಲ್ಸು ನನ್ನ ಹತ್ರ ಇರಲಿಲ್ಲ. ಬಟ್ ಯಾವಾಗ ಈ ಏನು ಬಲಾಢ್ಯರು ಉಳ್ಳವರು ಏನಿದ್ದಾರೆ, ಈ ಹೋರಾಟಗಾರರನ್ನ ಹತ್ತಿಕ್ಲಿಕ್ಕೆ ನೋಡ್ತಾ ಇದ್ರು, ಸೊ ನನಗನ್ನಿಸ್ತು ಈ ಇಷ್ಟೊಂದು ಏನು ಇಡೀ ವ್ಯವಸ್ಥೆ ಒಂದು ಯಾರೋ ಒಂದಿಷ್ಟು ಸಣ್ಣ ಒಂದು ಗುಂಪಿನ ಎದುರು ನಿಂತ್ಕೊಳ್ಳೋದಿದೆಯಲ್ಲ, ನೋ ದೇರ್ ಇಸ್ ಸಮಥಿಂಗ್ ರಾಂಗ್ ಅಂತೇಳಿ ನನಗನ್ನಿಸ್ತು. ಇವರೆಲ್ಲ ಇಷ್ಟು ಒಗ್ಗಟ್ಟಾಗಿ ಒಂದು ಗುಂಪಿನ ಮೇಲೆ ಮುಗಿ ಬೀಳ್ಬೇಕು ಅಂತ ಹೇಳಿದ್ರೆ ಏನೋ ಒಂದು ನಡೆದಿರ್ತದೆ ಅಲ್ಲಿ ಅಂತ. ಸೊ ಈ ಕಾರಣಕ್ಕೆ ನಾನು ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡಲಿಕ್ಕೆ ಹೊರಟೆ. ನೋಡಿ, ನಾನು ಇವತ್ತಿಗೂ ಕೂಡ ಯಾವುದೇ ಭಯ ಇಲ್ಲದೆ ಒಂದು ಫೇಸ್ಬುಕ್ ಪೋಸ್ಟ್ ಆಗಲಿ, ವಿಡಿಯೋ ಆಗಲಿ ಹೇಗೆ ಮಾಡ್ತೇನೆ ಅಂತ ಹೇಳಿದ್ರೆ, ನಾನು ಅದರ ಬಗ್ಗೆ ಒಂದಷ್ಟು ಸ್ಟಡಿ ಮಾಡಿರ್ತೇನೆ. ಅದರ ಮೇಲೆ ಒಂದಷ್ಟು ನನ್ನ ಹತ್ರ ಸಾಕ್ಷ್ಯಗಳಿರ್ತವೆ, ಮೆಟೀರಿಯಲ್ಗಳಿರ್ತವೆ. ಈ ಡಾಕ್ಯುಮೆಂಟ್ಗಳನ್ನು ಇಟ್ಟುಕೊಂಡೇ ನಾನು ಮಾತಾಡುವಂಥದ್ದು. ಯಾಕಂತ ಹೇಳಿದ್ರೆ, ನನಗೂ 1000 ಜನ ಕ್ವಶನ್ ಮಾಡ್ತಾರೆ, 1000 ಜನ 1000 ರೀತಿಯಲ್ಲಿ ಕಮೆಂಟ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಅವರೆಲ್ಲರ ಬಾಯಿ ಮುಚ್ಚಿಸಲಿಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ಗಳು ನನ್ನ ಹತ್ರ ಇರ್ತವೆ. ಆ ಕಾರಣಕ್ಕಾಗಿ ನಾನು ಯಾವುದೇ ಭಯ ಇಲ್ಲದೆ ಪೋಸ್ಟ್ಗಳನ್ನು ಮಾಡ್ತೇನೆ. ಆಮೇಲೆ ಇನ್ನೊಂದು, ನಾನು ಈ ಸೌಜನ್ಯ ಪರ ಹೋರಾಟದಲ್ಲಿ ವಾಯ್ಸ್ ರೈಸ್ ಮಾಡಲಿಕ್ಕೆ ಅಥವಾ ಈ ಹೋರಾಟಗಾರನ ಸಪೋರ್ಟ್ ಮಾಡಲಿಕ್ಕೆ ಯಾಕೆ ಇಳಿದೆ ಅಂತ ಹೇಳಿದ್ರೆ, ನೋಡಿ, ಈ ಮೈನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಅವ್ರಿಗೆ ಏನೋ ಒಂದು ಅಭದ್ರತೆನೋ ಅಥವಾ ಅಸಹನೆ, ಸಿಟ್ಟು ಏನು ಅಂತೇಳಿ ಗೊತ್ತಿಲ್ಲ. ಈ ಯೂಟ್ಯೂಬರ್ಸ್ಗಳ ಮೇಲೆ, ಈ ಫೇಸ್ಬುಕ್ ಆಕ್ಟಿವಿಸ್ಟ್ಗಳ ಮೇಲೆ ಅವ್ರಿಗೆ ಏನೋ ಒಂಥರ ಅಸಹನೆ, ವಿಪರೀತ ಅಸಹನೆ. ಅವರನ್ನು ಅಪಹಾಸ್ಯ ಮಾಡುವಂಥದ್ದು, ಇವರಿಗೆ ಮಾಡಲಿಕ್ಕೆ ಬೇರೆ ಕೆಲಸ ಇಲ್ಲ. ನೋಡಿ, ಇವತ್ತು ಈ ಸೋಷಿಯಲ್ ಮೀಡಿಯಾಗಳು ಇದ್ದ ಕಾರಣ ಎಷ್ಟೋ ವಿಚಾರಗಳು ಹೊರಗಡೆ ಬರ್ತಾ ಉಂಟು. ಇಲ್ಲ ಅಂತಿದ್ದಿದ್ರೆ ಇವರುಗಳು ಯಾರ್ಯಾರೋ ಈ ದೊಡ್ಡ ದೊಡ್ಡ ಕುಳಗಳ ದುಡ್ಡು ತಿಂದುಕೊಂಡು ಸತ್ಯ ಮಣ್ಣಡಿ ಆಗಿ ಹೋಗ್ತಾ ಇತ್ತು. ಬಟ್ ಏನೋ ಇವತ್ತು ಒಂದಷ್ಟು ಸೋಷಿಯಲ್ ಮೀಡಿಯಾ ಆಕ್ಟಿವಿಸ್ಟ್ಗಳು ಒಂದಷ್ಟು ಇರೋ ಕಾರಣಕ್ಕಾಗಿ ಒಂದಷ್ಟು ಸತ್ಯ ಜನಗಳಿಗೆ ಇನ್ನೂ ಹೊರಗಡೆ ಜನಗಳಿಗೆ ರೀಚ್ ಆಗ್ತಾ ಉಂಟು. ನೋಡಿ, ನಾನು ನಿನ್ನೆ ಒಂದು ಟಿವಿ ಚಾನೆಲ್ನ ಡಿಬೇಟನ್ನು ನೋಡ್ತಾ ಇದ್ದೆ. ಅದು ಯಾವ ಚಾನೆಲ್ ಅಂತೇಳಿ ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂತ ಹೇಳಿದ್ರೆ, ಆ ಚಾನೆಲ್ನಲ್ಲಿ ನನ್ನ ಪ್ರೀತಿ ಪಾತ್ರ ಆದವರು ಇದ್ದಾರೆ. ಸೊ ಆ ಚಾನೆಲ್ ಯಾವುದು ಅಂತೇಳಿ ಬೇಡ, ಆ ಕಾರ್ಯಕ್ರಮದಲ್ಲಿ ಏನೇನು ಮಾತಾಡಿದ್ರು, ಯಾರ್ಯಾರು ಮಾತಾಡಿದ್ರು ಅಂತ ಹೇಳುವಂಥರ ಬಗ್ಗೆ ಒಂದಷ್ಟು ವಿಚಾರಗಳು ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಕೆಲವರಿಗೆ ಹೇಗೆ ಅಂತ ಹೇಳಿದ್ರೆ, ಇವಾಗ ಮಾಧ್ಯಮ ವಕ್ತಾರರು ಅಂತೇಳಿ ಇರ್ತಾರೆ ಕೆಲವು ಪಕ್ಷಗಳಿಗೆ. ಅವರಂದ್ರೆ ಆ ಪಕ್ಷದ ನಿಲುವುಗಳನ್ನು ಮಾಧ್ಯಮಗಳಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅದೇ ರೀತಿ ಈ ಇತ್ತೀಚಿನ ಕೆಲವು ಘಟನೆಗಳನ್ನು ನೋಡ್ತಾ ಇದ್ರೆ, ಕೆಲವು ಉದ್ಯಮಿಗಳು, ಕೆಲವು ವ್ಯವಹಾರಸ್ಥರು, ಕೆಲವು ಕ್ಷೇತ್ರಗಳು ಈ ಮಾಧ್ಯಮಗಳಲ್ಲಿ ಮಾತಾಡಲಿಕ್ಕೆ ಕೆಲವು ಜನರನ್ನ ಅಪಾಯಿಂಟ್ ಮಾಡಿಕೊಂಡಿರುವ ಹಾಗೆ ಕಾಣ್ತಾ ಉಂಟು. ಇವರಿಗೆ 3 ಹೊತ್ತು ಅದೇ ಕೆಲಸ. ಬೆಳಿಗ್ಗೆ ಒಂದು ಚಾನೆಲ್ಲು, ಮಧ್ಯಾಹ್ನ ಒಂದು ಚಾನೆಲ್ಲು, ರಾತ್ರಿ ಒಂದು ಚಾನೆಲ್ಲು, ಶಿಫ್ಟ್ನಲ್ಲಿ ಕೆಲಸ. ಇವರು ನೋಡಿ, ನಮ್ಮ ಕನ್ನಡದಲ್ಲಿ ಏನು ಇನ್ವೆಸ್ಟಿಗೇಷನಲ್ ಜರ್ನಲಿಸ್ಟ್ ಇಬ್ರು ಇದ್ದಾರೆ. ಯಾರು ಅಂತ ಹೇಳಿದ್ರೆ, ಈ ಕಿರಿಕೀರ್ತಿ ಮತ್ತೆ ವಸಂತ ಗಿಳಿಯಾರ್ ಅಂತೇಳಿ.
ಇವರಿಬ್ರು ಇದ್ದಂತ ಒಂದು ಡಿಬೇಟ್ ಅನ್ನ ನಾನು ನೋಡ್ತಾ ಇದ್ದೆ ನಿನ್ನೆ. ಹೇಗೆ ಅಂತ ಹೇಳಿದ್ರೆ, ಇವ್ರದ್ದು ಯಾವ ಚಾನೆಲ್ಗೆ ಹೋಗ್ಲಿ ಒಂದೇ ತರ ಸ್ಟೇಟ್ಮೆಂಟ್. ಅದೇನು ಏನು ಪುಸ್ತಕದಲ್ಲಿ ಓದಿ ಹೇಳುವ ಹಾಗೆ ಒಂದೇ ತರದ ಸ್ಟೇಟ್ಮೆಂಟ್ಗಳು. ಅಷ್ಟು ಎಕ್ಸ್ಪರ್ಟ್ಸ್ ಇದ್ದಾರೆ ಇವರು. ಇವರು ಯಾವ ಕ್ಷೇತ್ರದ ಪರವೋ ಅಥವಾ ಯಾವ ಹಿಂದುತ್ವದ ಪರವೋ ಎಂತ ಅಂತೇಳಿ ಗೊತ್ತಿಲ್ಲ, ಅಂತೂ ಇವರಿಗೆ ಇದುವೇ ಕಾಯಕ. ಇವಾಗಂತೂ ಈ ಸೌಜನ್ಯ ಹೋರಾಟ ಏನು ಯಾವಾಗ ಮುನ್ನೆಲೆಗೆ ಬಂತು, ಅದು ಈ AI ವಿಡಿಯೋದ ಮೂಲಕ ಯಾವಾಗ ಮುನ್ನೆಲೆಗೆ ಬಂತು ನೋಡಿ, ಇಲ್ಲಿ ಪ್ರತಿಯೊಂದಕ್ಕೂ ಆ ಸಮೀರ್ನ ಎತ್ತಿಕೊಳ್ತಾ ಇದ್ದಾರೆ. ಈ ಏನು ಅನ್ಯ ಧರ್ಮದವನಿಗೆ ಏನು ಹಿಂದುತ್ವದ ಎದುರು ಮಾತಾಡೋದು. ಇಲ್ಲಿ ಏನಕ್ಕೆ ನೀವು ಧರ್ಮಸ್ಥಳದ ವಿಚಾರವಾಗ್ಲಿ, ವೀರೇಂದ್ರ ಹೆಗಡೆ ಅವರ ವಿಚಾರವಾಗ್ಲಿ, ಇಲ್ಲಿ ಯಾರೂ ಪ್ರಸ್ತಾಪ ಮಾಡಲಿಲ್ಲ, ಅವರ ಮೇಲೆ ಆರೋಪ ಮಾಡಲಿಲ್ಲ. ಮತ್ತು ನೀವು ಎತ್ತಿ ಕಟ್ಟುತ್ತಿರುವಂಥದ್ದು ಇದು ಧರ್ಮಸ್ಥಳದ ಮೇಲೆ, ದೇವಸ್ಥಾನದ ಮೇಲಿನ ಅಪಪ್ರಚಾರ, ಹಿಂದುತ್ವದ ಮೇಲೆ ಅಪಪ್ರಚಾರ. ಯಾನ್ರಿ ಮಾಡಿದವನು? ಯಾರು ಆರೋಪ ಮಾಡಿದ್ದಾರೆ? ಇದು ನಿಮ್ಮನ್ನು ನೀವು ಗುರಾಣಿ ಇಟ್ಕೊಳ್ತಿರುವಂಥದ್ದು. ಈ ಹಿಂದುತ್ವ, ಈ ದೇವಸ್ಥಾನ, ಈ ಭಕ್ತರ ಭಾವನೆ ಏನಿದೆ, ಇದನ್ನ ನೀವು ಯಾರೋ ಮಾಡಿದ ತಪ್ಪುಗಳನ್ನ ಮುಚ್ಚಿ ಹಾಕ್ಲಿಕ್ಕೆ ಈ ಹಿಂದುತ್ವ ಮತ್ತು ದೇವಸ್ಥಾನವನ್ನ ನೀವು ಅಡ್ಡ ತರ್ತಾ ಇದ್ದೀರಿ. ಈ ದೇಶದಲ್ಲಿ ರಾಷ್ಟ್ರಪತಿಗೂ ಒಂದೇ ಕಾನೂನು, ನನಗೂ ಒಂದೇ ಕಾನೂನು, ನಿಮಗೂ ಒಂದೇ ಕಾನೂನು. ಏನು ಯಾವ್ದೋ ದೇವಸ್ಥಾನದವರು ಅಲ್ಲಿನ ಧರ್ಮದರ್ಶಿಗಳು ಅಂತ ಹೇಳಿದ ಕಾರಣಕ್ಕೆ ಅವ್ರಿಗೇನು ಈ ಕಾನೂನುಗಳು, ನೆಲದ ಕಾನೂನುಗಳು ಅಪ್ಲೈ ಆಗುದಿಲ್ವಾ? ನೋಡಿ, ಈ ಕಿರಿಕೀರ್ತಿ ನಿನ್ನೆ ಒಂದು ಇದೇ ಡಿಬೇಟ್ನಲ್ಲಿ ನಿನ್ನೆ ಒಂದು ಮಾತಾಡ್ತಾರೆ. ಏನು ಅಂತ ಹೇಳಿದ್ರೆ, ಈ ಸೌಜನ್ಯ ಹೋರಾಟಗಾರರು ಏನಿದ್ದಾರೆ, ಈ ಮಟ್ಟಣ್ಣ, ಅದರಲ್ಲಿ ಈ ಎಸ್ಪೆಷಲಿ ಗಿರೀಶ್ ಮಟ್ಟಣ್ಣ, ಈ ಸೌಜನ್ಯಲಿಗೆ ಏನು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದ್ರೆ, ಅದಕ್ಕೆ ಯಾರಾದರೂ ಒಬ್ಬ ನ್ಯಾಯ ಕೊಡಿಸುವವರು ಅಂತ ಹೇಳಿದ್ರೆ ಅದು ಗಿರೀಶ್ ಮಟ್ಟಣ್ಣ. ಅವ್ರ ಹತ್ರ ಎಲ್ಲಾ ರೀತಿಯ ಸಾಕ್ಷ್ಯ ಇದೆ, ಮೊಬೈಲ್ನಲ್ಲಿ ಇಟ್ಕೊಳ್ತಾರೆ, ಏನೊಂದು ಅಪಹಾಸ್ಯದ ರೀತಿಯಲ್ಲಿ. ಗಿರೀಶ್ ಮಟ್ಟಣ್ಣ ಹತ್ರ ಏನು ದಾಖಲೆ ಉಂಟೋ ಇಲ್ಲೋ ಗೊತ್ತಿಲ್ಲ. ಆದರೆ ನೀವೇ ನಿನ್ನೆ ಏನು ಟಿವಿ ಚಾನೆಲ್ ಕೂತ್ಕೊಂಡು ಹೇಳಿರುವಂತದ್ದು ಏನಂತ ಹೇಳಿದ್ರೆ, ಸಂತೋಷ್ ರಾವ್ ಅಪರಾಧಿ ಆಗಿದ್ದ, ಆತನೇ ಅಪರಾಧಿ. ಆದರೆ ಮಹೇಶ್ ಶೆಟ್ಟಿ ತಿಮೂರೋಡಿ ಅವರನ್ನ ಏನು ಸಂತೋಷ್ ರಾವ್ನ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಬಂದಂತ. ಯಾನ್ರಿ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಬಂದಿದ್ದು? ಸಂತೋಷ್ ರಾವ್ ವಿಚಾರದಲ್ಲಿ CBI ತನಿಖೆ ಸಮೇತ ಆಗಿದೆ. ಸಂತೋಷ್ ರಾವ್ ಅಕ್ಯೂಟ್ ಆಗಿರುವಂತದ್ದು, ಆತನ ಮೇಲೆ ಯಾವುದೇ ರೀತಿಯ ಸಾಕ್ಷ್ಯಗಳು ಇಲ್ಲ. ಸೌಜನ್ಯ ಕೊಲೆ ಪ್ರಕರಣ, ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಆತನ ಮೇಲೆ ಯಾವುದೇ ಸಾಕ್ಷ್ಯಗಳಿಲ್ಲ. ಅದಕ್ಕೆ ಪೂರಕ ಡಾಕ್ಯುಮೆಂಟ್ಗಳು ಇಟ್ಟುಕೊಂಡೆ, ಆ ವೈದ್ಯಕೀಯ ಪರೀಕ್ಷೆ ಆಗಲಿ, ಇನ್ಯಾವುದೇ ವಿಚಾರಣೆಗಳ ಏನು ಡಾಕ್ಯುಮೆಂಟ್ ಆಗಲಿ ಇಟ್ಟುಕೊಂಡು ಈತನ ಮೇಲೆ ಈತ ಸೌಜನ್ಯನನ್ನ ಅತ್ಯಾಚಾರ ಕೊಲೆ ಮಾಡಿದ್ದು ಅಂತೇಳಿ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಇಲ್ಲದ ಕಾರಣ ಈತನನ್ನ ಅಪರಾಧಿ ಅಂತೇಳಿ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಖುಲಾಸೆ ಮಾಡಿರುವಂತದ್ದು. ನಿಮ್ಮ ಹತ್ರ ಆ ಡಾಕ್ಯುಮೆಂಟ್ ಇದ್ರೆ, ಸಂತೋಷ್ ರಾವ್ ಅಪರಾಧಿ ಅಂತ ಹೇಳಿದ್ರೆ ಇಷ್ಟು ಸಮಯ ನೀವು ಕಿಸೆಯಲ್ಲಿ ಇಟ್ಕೊಂಡು ಎಂತಕ್ಕೆ ಅದನ್ನ ಅಲ್ದಾಡ್ತಿದ್ದೀರಿ? ಈ ತರ ಮೂರು ಚಾನೆಲ್ಗಳಲ್ಲಿ ಕೂತ್ಕೊಂಡು ಏನಕ್ಕೆ ಹೇಳ್ತಿದ್ರಿ? ಏನಕ್ಕೆ ಅದನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ? ಸಂತೋಷ್ ರಾವ್ ಅವರ ಅಪರಾಧಿ ಅಂತಿದ್ರೆ ನಿಮಗೆ ಮಾಡ್ಬೋದಲ್ಲ ಅದನ್ನ. ಇವಾಗ ಗಿರೀಶ್ ಮಟ್ಟಣ್ಣನವರು ಸಂತೋಷ್ ಇದು ಸೌಜನ್ಯನ ಕೊಲೆ ಅತ್ಯಾಚಾರ ಮಾಡಿದವರ ಏನು ಡಾಕ್ಯುಮೆಂಟ್ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಅಂತೇಳಿ ನೀವು ಅವರೇ ಪ್ರೊಡ್ಯೂಸ್ ಮಾಡ್ಲಿ ಅಂತೇಳಿ, ಯಾಕೆ ನಿಮಗೆ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ? ಸಂತೋಷ್ ರಾವೇ ಅಪರಾಧಿ ಅಂತೇಳಿ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದ್ರೆ ನೀವು ಪ್ರೊಡ್ಯೂಸ್ ಮಾಡಿ, ಏನಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ? ಇರೋಬರ ಸಾಕ್ಷ್ಯಗಳನ್ನೆಲ್ಲ ನಾಶ ಮಾಡಿಕೊಂಡು ಕೂತಿದ್ದಾರೆ. ಇಷ್ಟೆಲ್ಲ ಮಾತಾಡ್ತಿರಲ್ರಿ. ಸೌಜನ್ಯ ಪ್ರಕರಣದಲ್ಲಿ ಏನಾಯ್ತು? ತನಿಖೆ ಸರಿಯಾಗಿದ್ಯಾ? ಆಕೆ ಸತ್ತಿದ್ದು ಹೌದು, ಭೀಕರವಾದ ಅತ್ಯಾಚಾರ ಕೊಲೆ ಆಗಿರುವಂತದ್ದು ಹೌದು. ಇದನ್ನಿಲ್ಲ ಅಂತೇಳಿ ನೋಡುವ. ನಾನು ಎರಡು ಕೇಸ್ಗಳನ್ನ ಮಾತ್ರ, ಉಳಿದ ವಿಚಾರಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಅದಕ್ಕೆ ಬೇಕಾದಂತ ಸಪೋರ್ಟಿಂಗ್ ಡಾಕ್ಯುಮೆಂಟ್ಗಳಿಲ್ಲ. ಸೌಜನ್ಯ ವಿಚಾರದಲ್ಲಿ ಮತ್ತು ಅಲ್ಲಿ ಆನಮಾವತನ ಕುಟುಂಬದ ಏನು ದಾರುಣ ಅಂತ್ಯ ಆಯ್ತು, ಕೊಲೆ ಆಯ್ತು, ಇದರ ಬಗ್ಗೆ ಮಾತ್ರ ನಾನು ಮಾತಾಡ್ಕೊ. ಆ ಫೋಟೋಗಳನ್ನ ನೋಡ್ಬೇಕ್ರಿ. ಸೌಜನ್ಯ ಹತ್ಯೆ ಮತ್ತು ಈ ಆನೆ ಮಾವತನ ಏನು ಕುಟುಂಬದ ಕೊಲೆ ಆಯ್ತಲ್ಲ, ಆ ಫೋಟೋಗಳನ್ನ ನೋಡಿದ್ರೆ ನೀವು ಮನುಷ್ಯರಾದವ್ರಿಗೆ ನಿಮಗೆ ಅರ್ಥ ಆಗ್ಬೇಕು ಎಲ್ಲೆಲ್ಲಿ ಏನನ್ನು ನಡೆದಿದೆ, ಎಂತ ಅನಾಚಾರಗಳು ನಡೆದಿದೆ ಅಂತ ಹೇಳ್ಕೊಂಡು ಅವರ ಪರ ವಾದಿಸ್ಕೊಂಡು ಬರ್ತೀರಿ. ಏನು ಇವರಿಗೆ ಹೇಳೋರು ಕೇಳೋರು ಯಾರೆಲ್ಲ ಕೂತ್ಕೊಂಡು ಪುಂಗಿ ಊದಬಹುದು ಅಂತೇಳಿ ಚಾನೆಲ್ಗಳೆಲ್ಲ ಪುಂಗಿ ಊದಬಹುದು ಅಂತೇಳಿ ನೆನ್ಸ್ಕೊಂಡಿದ್ದಾರೆ ಇವರು. ಬೇಕಾಬಿಟ್ಟಿ ಮಾತಾಡ್ಬೋದು ಅಂತೇಳಿ. ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದ್ರೆ, ಇಲ್ಲ ಸೌಜನ್ಯ ಕೊಲೆ ಅಪರಾಧಿ ಸಂತೋಷ್ ರಾವೆ ಅಂತ ಹೇಳುವಂಥದ್ದು ನಿಮ್ಮ ಹತ್ರ ಅಷ್ಟು ಒಂದು ನೀವು ಏನು ಗ್ಯಾರಂಟಿ ಇದ್ರೆ, ನಿಮಗೆ ಗ್ಯಾರಂಟಿ ಇದ್ರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ, ಸರ್ಕಾರಕ್ಕೆ ಹೇಳಿ, ಇದರ ಮರು ತನಿಖೆಗೆ ಹಾಕಿ. ಇದು ನಮ್ಮ ಹತ್ರ ಸಂತೋಷ್ ರಾವ್ ಅಂತ ಅಪರಾಧಿ, ಕೊಲೆ ಸೌಜನ್ಯಳನ್ನ ಕೊಲೆ ಅತ್ಯಾಚಾರ ಮಾಡಿದ ಸಂತೋಷ್ ರಾವೇ,
ಅಂತೇಳಿ ನಮ್ಮ ಹತ್ರ ಗ್ಯಾರಂಟಿ ಇದೆ, ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಅಂತ ಹೇಳ್ಕೊಂಡು ಸರ್ಕಾರಕ್ಕೆ ಹೇಳಿ ಮತ್ತೆ ಅಪೀಲ್ ಹಾಕಿ ನಾವು ಇದಕ್ಕೆ ಬೇಕಾದಂತ ಸಾಕ್ಷಿಗಳನ್ನ ನಾವು ಸಂಗ್ರಹ ಮಾಡಿ ಕೊಡ್ತೇವೆ ಅಂತ ಹೇಳ್ಕೊಂಡು ಒಮ್ಮೆಗೆ ಮುಗ್ದೋಗ್ಲಿಲ್ಲ ಕೇಸ್ಗಳು. ಅದು ಬಿಟ್ಕೊಂಡು ಇವರು ಚಾನೆಲ್ಗಳಲ್ಲಿ ಕೂತ್ಕೊಂಡು ಪುಂಗಿ ಊದ್ತಾರೆ. ಮತ್ತೆ ಇನ್ನೊಂದು, ಈ ನೋಡಿ ಎಲ್ಲಿ ಹೇಗೆ ಅಂತ ಹೇಳಿದ್ರೆ, ಎಷ್ಟು ಈ ಒಬ್ಬ ಕೆಳಗೆ ಬಿದ್ದ ಅಂತ ಹೇಳಿದ್ರೆ ಅವನನ್ನು ತುಳಿಲಿಕ್ಕೆ 1000 ಜನ ಇರ್ತಾರೆ. ಇವರಿಗೆ ದರ್ಶನ್ ಇವಾಗ ಏನು ಆಕ್ಟರ್, ಕನ್ನಡದ ಆಕ್ಟರ್ ದರ್ಶನ್ ಏನು ಜೈಲು ಪಾಲಾಗಿದ್ದಾರೆ. ದರ್ಶನ್ ಹೊರಗಿರುವಾಗ ಒಬ್ರಿಗೆ ಅವನ ಎದುರು ಮಾತಾಡ್ಲಿಕ್ಕೆ ಮೀಟರ್ ಇರಲಿಲ್ಲ. ಮಾಯಾಶೆಟ್ಟಿ ತಿಮುರಡಿ ಹೊರಗಿರುವಾಗ ಎಲ್ಲರಿಗೆ ಹೋಗಿ ಏನು ಮೈಕ್ ಹಿಡಿತಿದ್ರು. ಒಳಗೆ ಹೋದ ಕೂಡಲೇ ಬಾಯಿಗೆ ಬಂದ ಹಾಗೆ ಬಣ್ಣ ಕಟ್ಟಿಕೊಂಡು ಮಾತಾಡ್ತೀರಿ. ಈ ಕಿರಿಕೀರ್ತಿ ನಿನ್ನೆ ಮಹೇಶೆಟ್ಟಿ ತಿಮುರಡಿ ಬಗ್ಗೆ ಒಂದು ಗಂಭೀರ ಆರೋಪ ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ಈ ಮಹೇಶೆಟ್ಟಿ ಅವರು ಕಳೆದ ಲೋಕಸಭೆ ಚುನಾವಣಾ ಸಮಯದಲ್ಲಿ ಬಂಡಾಯ ಎದ್ದು ಒಮ್ಮೆ ಈ MP ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಆವಾಗ ಈ ನಾಮಪತ್ರ ಸಲ್ಲಿಸುವಾಗ ಇನ್ಕಮ್ ಡಿಕ್ಲೇರ್ ಮಾಡಬೇಕು. ಇನ್ಕಮ್ ಡಿಕ್ಲೇರ್ ಮಾಡಿದಾಗ 3 crore ಸಮಥಿಂಗ್ ಏನೋ ಅವರು ಡಿಕ್ಲೇರ್ ಮಾಡಿದ್ರು ಅಂತೇಳಿ ಏನೋ ಹೇಳ್ದಂಗೆ 3 crores ಇರಬೇಕು. ಬಟ್ ಇವಾಗ ಆತನ ಆಸ್ತಿ 16 ಕೋಟಿ ಆಗಿದೆ. ಇದರ ಆದಾಯ ಮೂಲ ಏನು ಅಂತೇಳಿ ಕಿರಿಕೀರ್ತಿಯ ಕ್ವಶನ್. ನೋಡಿ, ನಿನ್ ತಲೆಯಲ್ಲಿ ಮೆದುಳು ಇದ್ದಿದ್ರೆ ಯೋಚನೆ ಮಾಡಬೇಕಿತ್ತು. ಇದೇನು ಹೊಸತೇನಲ್ಲ. ಅದು ಯಾವ ರಾಜಕಾರಣಿಗಳು ಸಾಚ ಇಲ್ಲ. ನಾಮಪತ್ರ ಸಲ್ಲಿಸುವಾಗ ಎಲ್ಲರೂ ಕಡಿಮೆ ಡಿಕ್ಲೇರ್ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಅದಕ್ಕೆ ಟ್ಯಾಕ್ಸ್ ಬೀಳ್ತದೆ ಅಂತೇಳಿ. ಇದೇನು ಮಹೇಶೆಟ್ಟಿ ತಿಮುರಡಿ ಮಾತ್ರ ಏನು ಎಕ್ಸೆಪ್ಷನ್ ಏನಲ್ಲ, ಎಲ್ಲರೂ ಕಡಿಮೆ ಡಿಕ್ಲೇರ್ ಮಾಡಿರ್ತಾರೆ. ಮಹೇಶೆಟ್ಟಿ ತಿಮುರಡಿ ಏನು ಖಾಲಿ ಪೋಲಿ ಅಲ್ಲ ರೀ, ಅವ್ರು ಬೇಕಾದಷ್ಟು ಆಸ್ತಿ ಅಂತಸ್ತು ಎಲ್ಲ ಇದೆ. ಇವಾಗ ನೋಡಿ, ನಾವಿಲ್ಲಿ ಕೂತ್ಕೊಂಡು ಏನೇ ಮಾತಾಡ್ಬೋದು, ಬಟ್ ಅದನ್ನು ಅದಕ್ಕೊಂದು ಹೋರಾಟದ ರೂಪ ಕೊಡ್ಲಿಕ್ಕೆ ಆಗುದಿಲ್ಲ. ಬಟ್ ಈ ತಾಕತ್ತಿರುವಂತದ್ದು ಅದು ಮಹೇಶೆಟ್ಟಿ ತಿಮುರಡಿಗಾಗ್ಲಿ, ಮಟ್ಟಣ್ಣ ಅಂತವ್ರಿಗೆ. ಅದಕ್ಕೆ ಎಲ್ಲರೂ ಈ ಏನು ಸಂತ್ರಸ್ತರೇನಿದ್ದಾರೆ ಇವರ ಬುಡಕ್ಕೆ ಹೋಗುವಂಥದ್ದು. ಇವರಿಂದ ಏನಾದ್ರೂ ಒಂದು ಸಹಾಯ ಆದಿತ್ತು ಅಂತೇಳಿ. ಯಾಕೆಂತ ಹೇಳಿದ್ರೆ ಅವರಿಗೆ ಆ ತಾಕತ್ತಿದೆ, ಅವ್ರು ಮಾಡ್ತಾರೆ. ನೋಡಿ, ಅದೇ ಈ ಏನು ಈ ಆಸ್ತಿ ಎಲ್ಲಿಂದ ಬಂತು ಅಂತ ನಿಮಗೇನಾದ್ರೂ ಆ ಥರ ಅಷ್ಟು ನಿಮಗೆ ಅವರ ಆಸ್ತಿ ಹೇಗೆ ಬಂತು, ಅದರ ಮೂಲ ಏನು ಅಂತ ಹೇಳಿದ್ರೆ ತನಿಖೆ ಮಾಡಿಸಿ. ಯಾರು ಬೇಡ ಅಂತ ಹೇಳಿದವರು? ಹಾಗಂತ ಹೇಳ್ಕೊಂಡು ಡಿಕ್ಲೇರ್ ಮಾಡಿದ ಆಸ್ತಿ ಅಷ್ಟೇ ಅಲ್ಲ, ಇವಾಗ 16 ಕೋಟಿ ಆಗಿದೆ. ನೀವು ಅಷ್ಟು ಇದಿದ್ರೆ ಈ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ MLA MP ಗಳ ಆಸ್ತಿ ಅವ್ರ ರಾಜಕೀಯಕ್ಕೆ ಇಳಿಯುವಾಗ ಮೊದಲ ಬಾರಿಗೆ ನಾಮಪತ್ರ ಸಲ್ಲಿಸುವಾಗ ಎಷ್ಟು ಆಸ್ತಿ ಇತ್ತು, ಇವಾಗ ಎಷ್ಟು ಆಸ್ತಿ ಇದೆ ಅಂತ ಹೇಳ್ಕೊಂಡು ಎನ್ಕ್ವೈರಿ ಮಾಡಿಸಿ. ನಿಮ್ಗೆ ದಮ್ಮು ತಾಕತ್ ಇದ್ರೆ ಅದನ್ನ ಎನ್ಕ್ವೈರಿ ಮಾಡಿಸಿ. ನೋಡಿ ಯಾರ್ಯಾರು ಎಷ್ಟೆಷ್ಟು ಸಾಚಗಳಿದ್ದಾರೆ ಅಂತೇಳಿ ನಾನು ನೋಡ್ತೇನೆ. ಆಮೇಲೆ ಇದೇ ಈ ವಸಂತ ಗಿಳಿಯಾರ್ ನಿನ್ನೆ ಮಟ್ಟಣ್ಣನವರ ಮೇಲೆ ಒಂದು ಆರೋಪ. ಏನಂತ ಹೇಳಿದ್ರೆ, ಈ ಮಟ್ಟಣ್ಣ ಒಂದು ಎಲ್ಲೋ ರೆಸಾರ್ಟ್ ಎಲ್ಲ ಮಾಡಿದಾರಂತೆ. ಈ ರೆಸಾರ್ಟ್ ಬಹುಶಃ ಏನು ಭಯೋತ್ಪಾದಕರ ಅಡಗುದಾಣ, ಈ ಟೆರರಿಸ್ಟ್ ಆಕ್ಟಿವಿಟೀಸ್ ಈ ರೆಸಾರ್ಟ್ ಅಲ್ಲಿ ನಡೀತಾ ಇರಬೇಕು. ಇವರೇನು ಅನ್ಯ ಮಾರ್ಗದಿಂದ ಸಂಪಾದಿಸಿದ ಹಣದಲ್ಲಿ ಇಲ್ಲಿ ಏನು ರೆಸಾರ್ಟ್ ಅದು ಇದು ಮಾಡಿದ್ದಾರೆ. ಪುಣ್ಯಾತ್ಮ, ನಿನ್ಗಷ್ಟು ಗ್ಯಾರಂಟಿ ಇದ್ರೆ ಇದು ಅನ್ಯ ಮಾರ್ಗದಿಂದಲೇ ಬಂದಿದ್ದು ಅಂತ ಹೇಳಿದ್ರೆ ಹೋಗು, ಅದಕ್ಕೂ ಕೇಸ್ ಕೊಡಲ್ಲ. ಏನಕ್ಕೆ ಇನ್ನು ಕಾದ್ಕೊಂಡು ಕೂತಿದ್ಯಾ? ಇಲ್ಲಿ ಟೆರರಿಸ್ಟ್ ಆಕ್ಟಿವಿಟೀಸ್ ನಡೀತಾ ಇದೆ, ನಕ್ಸಲ್ ಲಿಂಕ್ ಇದೆ ಅಂತ ಹೇಳಲಿಕ್ಕೆ ನಿನ್ನ ಹತ್ರ ಏನು ಡಾಕ್ಯುಮೆಂಟ್ ಉಂಟಪ್ಪ? ಏನು ಆಧಾರ ಉಂಟು? ಕೂತ್ಕೊಂಡು ಬಾಯಿಗೆ ಬಂದಾಗೆ ಹೇಳುದಲ್ಲ, ಆಪಾದನೆ ಮಾಡೋದು ಸುಲಭ. ನಾನು ಪ್ರೂವ್ ಮಾಡಿ. ಕೂತ್ಕೊಂಡು ಅಲ್ಲಿ ಚಾನೆಲ್ನಲ್ಲಿ ಪುಂಗುದಲ್ಲ, ಪ್ರೂವ್ ಮಾಡಿ. ನಿಮಗೆ ಅವರಿಗೆ ಟೆರರಿಸ್ಟ್ ಲಿಂಕ್ ಉಂಟು, ಅಲ್ಲಿ ಟೆರರಿಸ್ಟ್ ಆಕ್ಟಿವಿಟೀಸ್ ನಡೀತಾ ಉಂಟು, ಇದು ಗಂಭೀರ ಆರೋಪ. ಇದು ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅಂತಿದ್ರೆ ಕೇಂದ್ರ ಸರ್ಕಾರದಿಂದ ಕರೆಸಿ. ಅಲ್ಲಿ ಏನು ಟೆರರಿಸ್ಟ್ ಆಕ್ಟಿವಿಟೀಸ್ ನಡೀತಾ ಪುಂಗಿದ್ರಲ್ಲ ನಿನ್ನೆ, ನಕ್ಸಲ್ ಲಿಂಕ್ ಉಂಟು, ಟೆರರಿಸ್ಟ್ ಆಕ್ಟಿವಿಟೀಸ್ ನಡೀತಾ ಉಂಟು ಅಂತ ಹೇಳ್ಕೊಂಡು. ಏನಿದು ಗಂಭೀರ ಆರೋಪ ಅಲ್ವಾ? ಏನಂತೇಳಿ ನೆನೆಸಿದಿರಿ? ಅದು ಬಿಡಿ, ನಿನ್ನೆ ಇವರಿಗೂ ಯಾರ ಅನಾಮಿಕ ಏನು ಬಂದ, ಅವನಿಗೂ ಕೂಡ ಚಿನ್ನಯ್ಯ ಅಂತೇಳಿ ಇವಾಗ ಹೆಸರು ರಿವೀಲ್ ಆಗಿದೆ. ಅವನ ಮುಸುಕು ಏನು ಕಳಚಿ ಬಿದ್ದಿದೆ. ಅವನು ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವನೊಂದು ಕಥೆ ಆದ್ರೆ ಈ ಸುಜಾತ ಪಟ್ಟದೊಂದು ಕಥೆ. ಇವರೆಲ್ಲ ಬಹುಶಃ ಈ ಸೌಜನ್ಯ ಹೋರಾಟವನ್ನ ದಾರಿ ತಪ್ಪಿಸ್ಲಿಕ್ಕೆ ಬಂದವರು, ಫೇಕ್ ಅಪ್ರೂವರ್ಗಳಿವರು. ಇದನ್ನ ದಾರಿ ತಪ್ಪಿಸಿ ಶಾಶ್ವತವಾಗಿ ಮುಚ್ಚಿ ಹಾಕುವಂತ ಹೇಳಲಿಕ್ಕೆ ಬಂದವರು ಇರ್ಬೇಕು ಇಂಥವರೆಲ್ಲ, ಈ ಹೋರಾಟಗಾರರ ಮೇಲೆ ಮಸಿ ಬೆಳಿಲಿಕ್ಕೆ. ಈಗ ಅವನಿಗೂ ಏನು ಕಥೆ ಕಟ್ಟಿದ್ದಾರೆ. ಅವನಿಗೆ ಎಂತ ನಕ್ಸಲ್ ಲಿಂಕ್ ಇತ್ತಂತೆ,
ನಾಳೆ ದಿನ ಏನು ಹೋರಾಟಗಾರರಿಗೆ ಎಲ್ಲಿಗೆ ಹೇಳ್ತಾರೆ, ಇವರೆಲ್ಲ ನಕ್ಸಲಿಸ್ಟು, ಅರ್ಬನ್ ನಕ್ಸಲಿಸ್ಟು, ಇವರು ಟೆರರಿಸ್ಟ್ಗಳು, ಟೆರರಿಸ್ಟ್ ಲಿಂಕ್ ಉಂಟು. ನಿಮ್ಗೆ ದಮ್ ಇದ್ರೆ ಅದನ್ನ ಪ್ರೂವ್ ಮಾಡಿ, ಅಲ್ಲಿ ಕೂತ್ಕೊಂಡು ಪುಂಗುದಲ್ಲ. ಸಾಕ್ಷ್ಯಗಳಿದ್ರೆ ಅದನ್ನು ಪ್ರೂವ್ ಮಾಡಿ. ನೋಡಿ, ಈ ವಸಂತ್ ಗಿಳಿಯರು ಬಹುಶಃ ಈ ನಮ್ಮ ರವಿ ಬೆಳಗೆರೆ ಏನಿದ್ರು ಅವರ ಜೊತೆ ಕೆಲಸ ಮಾಡಿದವರು. ರವಿ ಬೆಳಗೆರೆ ಕೂಡ ಈ ಧರ್ಮಸ್ಥಳದ ಧರ್ಮಾಧಿಕಾರಿಯ ಬಗ್ಗೆ ಒಂದು ಆರ್ಟಿಕಲ್ಗಳನ್ನ ಬರೆದಿದ್ರು. ಅವಾಗೆಲ್ಲ ಹೋಗಿದ್ದು ಇವರು? ಅವಾಗ ಏನಕ್ಕೆ ಕ್ವಶನ್ ಮಾಡಲಿಲ್ಲ? ಆ ರವಿ ಬೆಳಗೆರೆ ಇವಾಗ ಇರ್ಬೇಕಿತ್ತು. ಇವರುಗಳ ವಾಯ್ಸ್ಗಳು ಎಷ್ಟೆಷ್ಟು ಇರ್ತಿದ್ವು ಅಂತೇಳಿ ನೋಡ್ಬೋದಾಗಿತ್ತು. ನಿನ್ನೆ ಅದೇ ಡಿಬೇಟ್ನಲ್ಲಿ ಆಂಕರ್ ಹೇಳ್ತಾರೆ, ಈ ಮಾಶೆಟ್ಟಿ ತಿಮ್ಮರೋಡಿ ಏನು ಕೇಸರಿ ಶಾಲು ಹಾಕಿಕೊಂಡು ಭಾರಿ ದೊಡ್ಡ ಹಿಂದುತ್ವದ ಲೀಡರ್ನಾಗಿ ಮೆರಿತಾ ಇದ್ದಾರೆ, ಇವರಿಗೆ ನಿಜವಾಗ್ಲೂ ಅಭಿಮಾನಿಗಳು ಇದ್ದಾರಾ ಅಂತ. ಅಭಿಮಾನಿಗಳು ಇದ್ದಾರಾ ಇಲ್ವಾ ಅಂತೇಳಿ ನಿನ್ನೆ ಹೊರಗೆ ಬಂದು ಆಗುವಾಗ ಗೊತ್ತಾಗಿರ್ಬೋದು. ಬೇಲ್ ತಗೊಂಡು ಹೊರಗೆ ಬರುವಾಗ ಅಭಿಮಾನಿಗಳು ಇದ್ದಾರೋ ಇಲ್ವೋ ಅಂತೇಳಿ ನೋಡಿರ್ಬೋದು. ಆಮೇಲೆ ಕೇಸರಿ ಶಾಲು ಏನು ಯಾರಪ್ಪನ ಮನೆ ಆಸ್ತಿ ಅಲ್ಲ. ಹಿಂದುತ್ವ, ಕೇಸರಿ ಶಾಲು ಇದು ಯಾವುದೋ ಪಕ್ಷದ್ದೋ ಅಥವಾ ಯಾರೋ ಏನು ದೊಣ್ಣೆ ನಾಯಕರದ್ದೋ ಆಸ್ತಿ ಅಲ್ಲ. ಹಿಂದೂಗಳಾಗಿದ್ದವರು ಅಥವಾ ಕೇಸರಿ ಮೇಲೆ ಒಲವಿದ್ದವರು ಯಾರು ಬೇಕಿದ್ರೂ ಹಾಕ್ಬೋದು, ಯಾರು ಬೇಕಿದ್ರೆ ಹಿಂದುತ್ವವನ್ನು ಫಾಲೋ ಮಾಡಬಹುದು, ಯಾರ ಮೇಲೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇದೇ ಪಕ್ಷದ ಬಿಜೆಪಿ ಆಗಿದ್ರೆ ಮಾತ್ರ ಅವ ಹಿಂದೂ, ಕೇಸರಿ ಶಾಲು ಬಿಜೆಪಿ ಅವ ಮಾತ್ರ ಹಾಕಬೇಕು, ಕಾಂಗ್ರೆಸ್ನವ ಹಾಕಬಾರ್ದು. ಈ ಥರದ ಎಲ್ಲೂ ರೂಲ್ಸ್ ಇಲ್ಲ. ಈ ಥರದ ನೀವು ಭ್ರಮೆ ಸೃಷ್ಟಿಸಿ ಜನಗಳಲ್ಲಿ ಏನು ಪೇಟೆಂಟ್, ನಿಮಗೆ ನೀವೇ ಪೇಟೆಂಟ್ ತಗೊಂಡ್ರೆ, ಈ ಕೇಸರಿ ಶಾಲು ಹಿಂದುತ್ವದ ಬಗ್ಗೆ ನಿಮಗೆ ನೀವು ಪೇಟೆಂಟ್ ತಗೊಂಡ್ರೆ ನೀವು ಮೂರ್ಖರಷ್ಟೇ, ಜನಗಳಲ್ಲ. ಪ್ರತಿಯೊಂದಕ್ಕೂ ಹಿಂದುತ್ವ, ಧರ್ಮ, ದೇವಸ್ಥಾನ ಅಂತೇಳಿ ಎದುರು ತಗೊಂಡು ಬರುವಂಥದ್ದು. ನಿಮ್ಮ ಹತ್ರ ಬೇರೆ ಏನು ಬೇಳೆ ಇಲ್ಲ ಅಂತ, ಬೇಯಿಸ್ಲಿಕ್ಕೆ ಬೇರೆ ಎಂಥದ್ದು ಇಲ್ಲ. ಇದನ್ನೇ ಬೇಯಿಸಿ ನಿಮ್ಮದು ಏನು ಊಟ ತಯಾರಾಗಬೇಕು. ಇದೇ ಬೇಳೆ ಬೇಯಿಸಿ, ಹಿಂದೂ ಮುಸ್ಲಿಂ ಇದೆ ಇಂಥದ್ದನ್ನೇ ಮಾಡಿ ಬೇಳೆ ಬೇಯಿಸ್ಕೊಂಡು ಜೀವನ ಸಾಗಿಸ್ಬೇಕು. ಬೇರೆ ಟಾಪಿಕ್ ಇಲ್ಲ. ದೇಶದ ಅಭಿವೃದ್ಧಿ ಆಗಲಿ, ರಾಜ್ಯದ ಅಭಿವೃದ್ಧಿ ಆಗಲಿ, ಜನಗಳ ಅಭಿವೃದ್ಧಿ ಆಗಲಿ, ಉದ್ಯೋಗ ಆಗಲಿ, ವಿದ್ಯಾಭ್ಯಾಸ ಆಗಲಿ, ಎಜುಕೇಷನ್ ಆಗಲಿ, ಹೆಲ್ತ್ ಆಗಲಿ, ಇದರ ಬಗ್ಗೆ ಮಾತಾಡಲಿಕ್ಕೆ ನಿಮ್ಮ ಹತ್ರ ಟಾಪಿಕ್ ಇಲ್ಲ. ಈ ಥರ ಎಲ್ಲಿ ಬೆಂಕಿ ಹಚ್ಚಿ ಮಜಾ ನೋಡಿ TRP ಹೆಚ್ಚಿಸ್ಕೊಳ್ಬೇಕು, ಜನಗಳ ದಿಕ್ಕು ತಪ್ಪಿಸ್ಬೇಕು, ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು, ಇದೇ ಕೆಲಸ. ಆಮೇಲೆ ನೋಡಿ, ಈ ದೇವಸ್ಥಾನಗಳ ಬಗ್ಗೆ ಮಾತಾಡಬಾರ್ದು, ಅಲ್ಲಿನ ಏನು ಮುಖ್ಯಸ್ಥರ ಬಗ್ಗೆ ಮಾತಾಡಬಾರ್ದು ಅಂತ ತಿಳ್ಕೊಂಡು ಎಲ್ಲಿಯೂ ರೂಲ್ ಇಲ್ಲ. ನೋಡಿ, ಈ ದೇವಸ್ಥಾನಗಳಲ್ಲಿ ಮೊಕ್ತೇಸರರು ಅಂತೇಳಿ ಇರ್ತಾರೆ. ಅದೆಷ್ಟು ಜನಕ್ಕೆ ಗೊತ್ತುಂಟ ಇಲ್ಲ ಗೊತ್ತಿಲ್ಲ. ಮೊಕ್ತೇಸರರು ಅಂತ ಇರ್ತಾರೆ. ಮೊಕ್ತೇಸರರು ಅಂತ ಹೇಳಿದ್ರೆ ಆ ದೇವಸ್ಥಾನದ ಪ್ರಮುಖರು, ಅಲ್ಲಿನ ಆಡಳಿತ, ಅಲ್ಲಿನ ಕಾರ್ಯಕಲಾಪಗಳನ್ನು ಅವರು ನೋಡ್ತಾರೆ. ಅವರು ಅಲ್ಲಿ ಆ ದೇವಸ್ಥಾನಕ್ಕೆ ಅವರೇ ಮುಖ್ಯಸ್ಥರು. ಅದೇ ರೀತಿ ಬಹುಶಃ ಈ ಧರ್ಮಸ್ಥಳದಲ್ಲಿ ಅದು ಧರ್ಮಾಧಿಕಾರಿ ಅಂತ ಹೇಳುವಂಥ ಹೆಸರು ಏನಕ್ಕೆ ಬಂತ ಗೊತ್ತಿಲ್ಲ. ಅದರ ಬಗ್ಗೆನೂ ಒಂದಷ್ಟು ಆರ್ಟಿಕಲ್ಸ್ ಎಲ್ಲ ಇದ್ದಾವೆ, ಇದು ಹೇಗೆ ಬಂತು ಏನು ಅಂತ ಹೇಳುವಂಥದ್ದು. ಬಹುಶಃ ಅದು ಧರ್ಮಸ್ಥಳದ ಅಧಿಕಾರಿ ಆಗಿರ್ಬೋದು. ಧರ್ಮಸ್ಥಳದ ಅಧಿಕಾರಿ ಅಂತೇಳಿ ಇದ್ದದ್ದು ಅದು ಬರ್ತಾ ಇವಾಗ ಬೆಂದ ಕಾಳವರು ಬೆಂಗಳೂರು ಹೇಗಾಗಿದೆ ಅದೇ ರೀತಿ ಧರ್ಮಸ್ಥಳದ ಅಧಿಕಾರಿ ಅದು ಧರ್ಮಾಧಿಕಾರಿ ಅಂತೇಳಿ ಆಗಿರ್ಬೋದು. ಹಾಗಂತೇಳಿ ಅವರು ಧರ್ಮದ ಅಧಿಕಾರಿ ಅಂತೇಳಿ ಆಗಿದ್ರೆ ಅದು ಯಾವ ಧರ್ಮ ಅಂತೇಳಿ ಆಗ್ಬೇಕು. ಆದ ಕಾರಣ ಅದು ಧರ್ಮಾಧಿಕಾರಿ ಅಂತ ಹೇಳುವಂಥದ್ದು ಆ ಧರ್ಮಸ್ಥಳದ ಅಧಿಕಾರಿ, ಅದು ಧರ್ಮಾಧಿಕಾರಿ ಅಂತೇಳಿ ಅಂತ ಆಗಿರ್ಬೋದು ಅಂತೇಳಿ ನನ್ನ ಅಭಿಪ್ರಾಯ. ಹಾಗೆ ಅಂತೇಳಿ ನೋಡಿ, ಈ ಮೊಕ್ತೇಸರಲ್ಲಿ ಕೂಡ ಕೆಲವೊಂದು ದೇವಸ್ಥಾನಗಳಲ್ಲಿ ಅವ್ಯವಹಾರಗಳು ನಡೆದಿದ್ದಾವೆ. ಇಲ್ಲ ಅಂತೇಳಿ ಎಷ್ಟೋ ಜನ ಮೊಕ್ತೇಸರನ್ನು ಕೂಡ ಅರೆಸ್ಟ್ ಮಾಡಿ ಅವರ ಏನು ತಪ್ಪು ಸಾಬೀತಾಗಿ ಅವ್ಯವಹಾರಗಳು ಸಾಬೀತಾಗಿ ಕೋರ್ಟ್ ಕಚೇರಿ ಏನು ತನಿಖೆ ಶಿಕ್ಷೆ ಅಂತೇಳಿ ಎಷ್ಟೋ ಆಗಿದ್ದಾವೆ. ಅದೇ ರೀತಿ ಈ ಧರ್ಮಸ್ಥಳವು ಕೂಡ ಅಥವಾ ಅಲ್ಲಿನ ಧರ್ಮಾಧಿಕಾರಿಗಳು ಕೂಡ ಏನು ಕಾನೂನಿಗೆ ಹೊರತಲ್ಲ. ಅಲ್ಲಿ ಏನಾದರೂ ಅವ್ಯವಹಾರಗಳು ನಡೀತಾ ಇದ್ರೆ ಅಥವಾ ಅದು ನಿಜಕ್ಕೂ ಏನು ಸರ್ಕಾರಕ್ಕೆ ಸೇರಬೇಕು ಅಂತೇಳಿ ಯಾವುದಾದ್ರೂ ಕೋರ್ಟ್ ಆದೇಶ ಅಥವಾ ಕೋರ್ಟ್ನಲ್ಲಿ ಏನಾದರೂ ತಪ್ಪು ಮಾಹಿತಿ ಕೊಟ್ಟಿರುವಂಥದ್ದು ಏನಾದರೂ ಇದ್ದರೆ ಅದರ ಬಗ್ಗೆ ಸರಿಯಾದ ತನಿಖೆ ಆಗಿ ಅದಕ್ಕೆ ಅದರ ಬಗ್ಗೆ ಸರ್ಕಾರ ಒಂದು ಸರಿಯಾದ ನಿಲುವನ್ನು ತೆಗೆದುಕೊಳ್ಬೇಕು. ಕೋರ್ಟ್ ಆದೇಶ ಇದ್ದ ಮೇಲೆ ಕಾನೂನು, ಕೋರ್ಟು ಅಂತ ಹೇಳುವಂಥದ್ದು ಎಲ್ಲರಿಗೊಂದೇ. ಆದರೆ ಒಂದು ಇಲ್ಲಿ ಏನು ಭಾರತದಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ, ಉಳ್ಳವರಿಗೊಂದು ಕಾನೂನು, ಇಲ್ಲದವರಿಗೊಂದು ಕಾನೂನು, ದೊಡ್ಡವರಿಗೊಂದು ಕಾನೂನು, ಜನಸಾಮಾನ್ಯಗೂ ಒಂದು ಕಾನೂನು. ಹಾಗೆ ಅಂತೇಳಿ ಈ ಕೋರ್ಟ್ ಕಚೇರಿಗಳು, ಕಾನೂನುಗಳು, ಶಿಕ್ಷೆಯ ಪ್ರಮಾಣ ಏನು, ಶಿಕ್ಷೆಯ ಅವಧಿ, ಇದೆಲ್ಲ
ಆ ಏನು ಜನಗಳ ಸ್ಟೇಟಸ್ ಮೇಲೆ, ಆ ವ್ಯಕ್ತಿಗಳ ಸ್ಟೇಟಸ್ ಮೇಲೆ ನಿರ್ಧಾರ ಆಗಿರ್ತದೆ. ಯಾಕೆಂತೇಳಿದ್ರೆ ಧರ್ಮಸ್ಥಳದ ಕೇಸುಗಳ ಬಗ್ಗೆ ನನ್ನ ಹತ್ರ ಸಾಕಷ್ಟು ಮಾಹಿತಿಗಳಿದ್ದಾವೆ. ಏನೇನು ನಡೆದಿದೆ, ಕೋರ್ಟಿಗೆ ಏನೇನು ಸುಳ್ಳು ಮಾಹಿತಿಗಳನ್ನು ನೀಡಿ ಅದನ್ನು ಉಳಿಸಿಕೊಳ್ಳಿಕ್ಕೆ ನೋಡಿದ್ದಾರೆ ಅಂತ ಹೇಳುವಂಥದ್ದು ನನಗೆ ಗೊತ್ತು. ನಾನು ಹೇಳ್ತಾ ಇರುವಂಥದ್ದು, ಆಗಲಿ ಅಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ, ಮಾಡಲಿ. ಆದರೆ ಹಾಗಂತೇಳಿ ಆರೋಪಗಳು ಬಂದಾಗ ಅದಕ್ಕೆ ಬೇರೆ ಬೇರೆ ರೀತಿಯ ಏನು ಗುರಾಣಿಗಳನ್ನು ಇಟ್ಟುಕೊಂಡು ಅದನ್ನು ಬಚಾವಾಗುವಂಥದ್ದು, ಕೋರ್ಟಿಗೆ ಸುಳ್ಳು ಮಾಹಿತಿ ನೀಡಿ ಬಚಾವಾಗುವಂಥದ್ದು, ಇದನ್ನ ಯಾರು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಕಾನೂನು ಎಲ್ಲರಿಗೆ ಒಂದು ಅಂತೇಳಿ ಹೇಳ್ತಾರೆ, ಆದರೆ ಎಷ್ಟರ ಮಟ್ಟಿಗೆ ಅಂತ ಹೇಳಿಕೊಂಡು ನನಗೆ ಗೊತ್ತಿಲ್ಲ. ಆಮೇಲೆ ನೋಡಿ, ಇವಾಗ ವೀರೇಂದ್ರ ಹೆಗಡೆ ಅವರು ಕೂಡ ಅವರೇನು ಅವರ ಬಗ್ಗೆ ಮಾತೇ ಆಡಬಾರದು ಅಂತ ಹೇಳುವಂಥದ್ದೇನಿಲ್ಲ. ಯಾಕೆಂತ ಹೇಳಿದ್ರೆ ಇವಾಗ ಅವರು ಬರೀ ಏನು ನೀವೇ ಹೇಳಿಕೊಳ್ಳುವ ರೀತಿಯಲ್ಲಿ ಅವರು ಬರೀ ಧರ್ಮಾಧಿಕಾರಿ ಅಲ್ಲ. ಇವಾಗ ಅವರು ಒಬ್ಬ ರಾಜ್ಯಸಭಾ ಸದಸ್ಯ. ರಾಜ್ಯಸಭಾ ಸದಸ್ಯ ಅಂತ ಹೇಳಿದ ಕೂಡಲೇ ಆತ ರಾಜಕೀಯ ವ್ಯಕ್ತಿ ಅಂತಲೇ ಆಯ್ತಲ್ಲಿ, ಬೇರೆನಲ್ವಲ್ಲ. ಒಬ್ಬ ಚುನಾಯಿತ ಪ್ರತಿನಿಧಿ ಬಗ್ಗೆ ಮಾತಾಡಬಾರದು ಅಂತ ಹೇಳಿಕೊಂಡು ಎಲ್ಲೂ ಇಲ್ಲ. ಚುನಾಯಿತ ಪ್ರತಿನಿಧಿ ಟೀಕೆಗೆ ಅರ್ಹ ಅಂತ ಹೇಳುವಂಥದ್ದು ಕೋರ್ಟ್ಗಳ ಆರ್ಡರ್ಗಳೇ ಇದಾವೆ. ಮತ್ತು ಅವರನ್ನು ಕ್ವಶನ್ನೇ ಮಾಡಬಾರದು, ಧರ್ಮಸ್ಥಳದ ಬಗ್ಗೆ ಮಾತಾಡಬಾರದು ಅಂತ ಹೇಳಲಿಕ್ಕೆ ನಿಮ್ಮ ಯಾವುದೇ ರೀತಿಯ ನಿಮ್ಮ ಈ ಏನು ವಾದಗಳಿದಾವಲ್ಲ, ಈ ವಿತಂಡ ವಾದಗಳು, ಇದಕ್ಕೆ ಯಾರು ಬೆಲೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೆಲದ ಕಾನೂನಿಗೆ ಎಲ್ಲರೂ ಗೌರವ ಕೊಡಲೇಬೇಕು, ಅದು ಯಾರೇ ಆಗಿರಲಿ, ಎಷ್ಟೇ ದೊಡ್ಡವಾಗಿರಲಿ. ನೋಡಿ, ಇಲ್ಲಿ ಈ ಭಾರತದಲ್ಲಿ ಹೇಗಾಗ್ತಿದೆ ಅಂತ ಹೇಳಿದ್ರೆ, ಒಬ್ಬನ ಜೀವದ ಮೌಲ್ಯ ಆತನ ಜಾತಿ, ಆತನ ಧರ್ಮ, ಆತನ ಸ್ಟೇಟಸ್ ಮೇಲೆ ನಿರ್ಧಾರ ಆಗ್ತಿದೆ. ಇದು ನಮಗೆ ನಾವು ತಂದುಕೊಂಡಂಥದ್ದು. ಯಾಕೆ ಗೊತ್ತಾ, ಜನಗಳು ನೋಡಿಯೂ ನೋಡದ ಹಾಗೆ ಈ ಸತ್ತ ಪ್ರಜೆಗಳಿದ್ದಾರಲ್ಲ, ಸತ್ತ ಪ್ರಜೆಗಳು ಅನ್ಯಾಯಗಳನ್ನು ಕಂಡಾಗ ಅದನ್ನ ಖಂಡಿಸುವುದನ್ನು ಬಿಟ್ಟು, ಪ್ರಶ್ನೆ ಮಾಡುವುದನ್ನು ಬಿಟ್ಟು, ನೋಡಿದವರ ಹಾಗೆ ನಮಗೇನಕ್ಕೆ, ನಮ್ಮ ಬುಡಕ್ಕೆ ಬಂದಾಗ ನೋಡಿಕೊಳ್ಳುವ ಅಂತೇಳಿ ನಿಮ್ಮ ಬುಡಕ್ಕೆ ಬರುವಾಗ ಯಾರು ಇರುವುದಿಲ್ಲ. ನಿಮ್ಮ ಬುಡಕ್ಕೆ ಬರುವಾಗ ನೀವು ಮಾತ್ರ, ನಿಮ್ಮ ತಲೆ ಮೇಲೆ ನಿಮ್ಮದೇ ಕೈ. ಅದಕ್ಕೆ ನೀವು ಏನಾದರೂ ಅನ್ಯಾಯಗಳು ಕಂಡಾಗ, ಶೋಷಣೆಗಳಾದಾಗ ಅದನ್ನು ಒಗ್ಗಟ್ಟಾಗಿ ಅದನ್ನು ಎದುರಿಸಲಿಕ್ಕೆ, ಪ್ರಶ್ನೆ ಮಾಡಲಿಕ್ಕೆ ಹೋಗ್ಬೇಕು. ಅವಾಗಲೇ ಈ ನೆಲದ ಕಾನೂನು ಗಟ್ಟಿಯಾಗಿ ನಿಲ್ಲುವಂಥದ್ದು. ಅವಾಗಲೇ ಈ ಬಲಾಢ್ಯರು ಏನು ಅಹಂಕಾರದಿಂದ ಮೆರೀತಾರಲ್ಲ, ಇಂಥ ಬಲಾಢ್ಯರು ಮೂಲ ಗುಂಪಾಗುವಂಥದ್ದು. ನೀವು ಒಂದೆರಡು ಏನು ಪ್ರಕರಣಗಳಲ್ಲಿ ಈ ರೀತಿ ಬಲವಾದ ಒಗ್ಗಟ್ಟನ್ನು ಪ್ರದರ್ಶಿಸಿ ಅವರಿಗೆ ಏನು ತಪ್ಪಿಸತ್ತಾರೆ ಯಾರಿದ್ದಾರೆ ಅವರಿಗೆ ಶಿಕ್ಷೆ ಕೊಡಿಸುವಲ್ಲಿ ನೀವು ಮುಂದೆ ಆಗಿ, ಆವಾಗ ಆಟೋಮ್ಯಾಟಿಕ್ ಆಗಿ ಎಲ್ಲರೂ ದಾರಿಗೆ ಬರ್ತಾರೆ. ನೋಡಿ, ಈ ಸೌಜನ್ಯ ಕೊಲೆ ಪ್ರಕರಣದಲ್ಲಿ, ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಏನಾಯ್ತು, ಹೋರಾಟಗಾರರಿಂದ ಏನಾಯ್ತು ಏನೋ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಆಗಿದೆ, ಏನು ಗೊತ್ತಾ, ಈ ಪ್ರಕರಣದ ನಂತರ ಇವರು ಹೇಳ್ತಾರಲ್ಲ, ಅಸಹಜ ಸಾವುಗಳು ತುಂಬಾ ಆಗ್ತವೆ ಅಲ್ಲಿ ಸಾಯ್ಲಿಕ್ಕೆ ಅಂತೇಳಿ ಬರ್ತಾರೆ. ಸಾಯ್ಲಿಕ್ಕೆ ಅಂತೇಳಿ ಅದೇನು ಮುಕ್ತಿಧಾಮ ಅಲ್ಲ, ಧರ್ಮಸ್ಥಳ ಏನು ಮುಕ್ತಿಧಾಮ ಅಲ್ಲ. ಈ ಕಾಶಿಗೆ ಹೋಗಿ ಕೆಲವರು ಮೊದಲೆಲ್ಲ ಹೋಗ್ತಿದ್ರು ಕಾಶಿಗೆ, ಅಲ್ಲಿ ಹೋಗಿ ಏನು ಅಲ್ಲಿ ಪ್ರಾಣ ಬಿಟ್ಟು ಏಜಾದವರು ಕಾಶಿ ಯಾತ್ರೆ ಅಂತೇಳಿ ಹೋಗ್ತಾ ಇದ್ರು. ಅಲ್ಲಿ ಹೋಗಿ ಈ ಧರ್ಮಸ್ಥಳ ಏನು ಆ ಥರದ್ದೇನು ಮುಕ್ತಿಧಾಮ ಏನಲ್ಲ, ಅಲ್ಲಿ ಸಾಯ್ಲಿಕ್ಕೆ ಹೋಗುದು ಅಲ್ಲ ರೀ. ಧರ್ಮಸ್ಥಳಕ್ಕೆ ಹೋಗುವಷ್ಟೇ ಜನ ಹೆಚ್ಚು, ನನಗೆ ತಿಳಿದಿರೋ ಪ್ರಕಾರ ಧರ್ಮಸ್ಥಳಕ್ಕೆ ಹೋಗಿ ಹೆಚ್ಚಿನ ಏನು ಭಕ್ತಾದಿಗಳು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತಾರೆ. ನನಗೆ ಹೆಮ್ಮೆ ಅನಿಸ್ತದೆ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇಂಥ ಒಂದೇ ಒಂದು ಕೇಸುಗಳಿಲ್ಲ. ಏನಕ್ಕದ ಅಸಹಜ ಸಾವುಗಳು ಧರ್ಮಸ್ಥಳದಲ್ಲಿ ಮಾತ್ರ. ಆಮೇಲೆ ಅದೇ ಹೇಳ್ತಾ ಇದ್ದೆ, ಈ ಅಸಹಜ ಸಾವುಗಳು ಯಾವಾಗ ಈ ಸೌಜನ್ಯ ಪರ ಹೋರಾಟ ಏನು ಏರುಗತಿಯಲ್ಲಿ ಸಾಗಿತ್ತೋ, ಈ ಅಸಹಜ ಸಾವುಗಳ ಪ್ರಮಾಣ ಇಳಿತಾ ಹೋಯ್ತು, ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಆಗಿದೆ. ಅದರಲ್ಲೂ ಈ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಪ್ರಕರಣಗಳಂತೂ ತೀರಾ ಕಡಿಮೆ, ಆಟೋಮ್ಯಾಟಿಕ್ ಆಗಿ. ಸೊ ನನಗೆ ಒಂದು ಸಂತೋಷ ಏನು ಅಂತ ಹೇಳಿದ್ರೆ, ಈ ಹೋರಾಟದಿಂದ ಏನು ಆಗಿದೋ ಇಲ್ಲೋ ಗೊತ್ತಿಲ್ಲ, ಇನ್ನು ಮಾತ್ರ ಈ ಪರಿಸರದಲ್ಲಿ ಕೊಲೆ ಅತ್ಯಾಚಾರ ಅಂತ ಹೇಳಿಕೊಂಡು ಬರುವವ 100 ಸಲ ಯೋಚನೆ ಮಾಡ್ತಾನೆ, ನನಗೂ ನಾಳೆ ಇದೇ ಗತಿ ಬರ್ತದೆ ಅಂತ ಹೇಳಿಕೊಂಡು ಇಂಥ ತಂಟೆಗೆ ಹೋಗುದಿಲ್ಲ. ಇದು ಮಾತ್ರ ಸತ್ಯ.